ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಜಯ ಏಕಾದಶಿಯ ಕಥೆ ಮತ್ತು ಮಹತ್ವವನ್ನು ಹೇಳ್ತಾ ಇದ್ದೇನೆ. ಸಂಪೂರ್ಣವಾಗಿ ನೋಡ್ರಿ. ಮತ್ತು ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿಯಾಗಿ ನೋಡಿ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ 11ನೇ ದಿನದಂದು ವಿಜಯ ಏಕಾದಶಿಯನ್ನು ಆಚರಿಸುತ್ತೇವೆ. ವಿಜಯ ಎಂಬ ಸಂಸ್ಕೃತ ಹೆಸರು ಸೂಚಿಸುವಂತೆ ಈ ಏಕಾದಶಿಯು ಭಕ್ತರಿಗೆ ಸಂಪೂರ್ಣ ವಿಜಯವನ್ನು ನೀಡುತ್ತದೆ. ಇದು ರಾಮನು ಸಮುದ್ರವನ್ನು ದಾಟಿ ರಾವಣನನ್ನು ಸೋಲಿಸಲು ಆಚರಿಸಿದ ಉಪವಾಸ ಎಂದು ಪ್ರಸಿದ್ಧವಾಗಿದೆ. 2026ರಲ್ಲಿ ವಿಜಯ ಏಕಾದಶಿ ಶುಕ್ರವಾರದಂದು ಅಂದರೆ ನಾಳೆ ಬರ್ತಾ ಇದೆ. ಇದು ವೃತ್ತಿ, ಕಾನೂನು ವಿಷಯಗಳು ಮತ್ತು ವೈಯಕ್ತಿಕ ಹೋರಾಟಗಳಲ್ಲಿ ಯಶಸ್ಸಿಗೆ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಒಂದು ಪರಿಪೂರ್ಣ ಅವಕಾಶ. ಈ ಏಕಾದಶಿಯ ಒಂದು ಮುಹೂರ್ತ ಯಾವುದಂತಂದರೆ, ವ್ರತದ ದಿನಾಂಕ ಶುಕ್ರವಾರ ಫೆಬ್ರವರಿ 13, 2026ರಂದು ಬರ್ತದೆ. ಪಾರಣ ಸಮಯ ಫೆಬ್ರವರಿ 14 ಬೆಳಗ್ಗೆ 7ರಿಂದ 9:15ರವರೆಗೆ. ಹರಿವಾಸರ ಮುಕ್ತಾಯ ಸಮಯ 14 ಫೆಬ್ರವರಿ 8:20ಕ್ಕೆ. ವಿಜಯ ಏಕಾದಶಿಯ ಮಹತ್ವ ಏನಂತಂದರೆ, ಪ್ರಾಚೀನ ಗ್ರಂಥ ಸ್ಕಂದ ಪುರಾಣವು ಈ ಏಕಾದಶಿಯು ಅನೇಕ ಜನ್ಮಗಳ ಪಾಪಗಳನ್ನು ಅಳಿಸಿ ಹಾಕುವಷ್ಟು ಶಕ್ತಿಶಾಲಿಯಾಗಿದೆ. ಇದು ಎಲ್ಲ ಪ್ರಯತ್ನಗಳಲ್ಲಿ ಜಯವನ್ನು ಖಂಡಿತ ತಂದುಕೊಡುತ್ತದೆ. ಇದು ಶತ್ರುಗಳು ಮತ್ತು ಕಾನೂನು ವಿವಾದಗಳನ್ನು ಗೆಲ್ಲಲು ಸಹಾಯ ಮಾಡುತ್ತದೆ. ಇದು ದುಃಖ ಮತ್ತು ಆತಂಕವನ್ನು ಜಯಿಸಲು ಮಾನಸಿಕ ಶಕ್ತಿಯನ್ನು ಈ ಏಕಾದಶಿ ನಮಗೆ ತಂದುಕೊಡುತ್ತದೆ. ವಿಜಯ ಏಕಾದಶಿ ವ್ರತದ ಕಥೆ ಏನಂತಂದರೆ, ಇದು ಅತ್ಯಂತ ಜನಪ್ರಿಯ ರಾಮಾಯಣದಿಂದ ಬಂದಿದೆ. ಸೀತಾದೇವಿಯನ್ನು ರಕ್ಷಿಸಲು ಭಗವಾನ್ ರಾಮನು ತನ್ನ ವಾನರ ಸೇನೆಯೊಂದಿಗೆ ಸಾಗರದ ದಡವನ್ನು ತಲುಪಿದಾಗ ಅವನಿಗೆ ಒಂದು ದೊಡ್ಡ ಅಡಚಣೆ ಎದುರಾಯಿತು. ಅದು ವಿಶಾಲವಾದ, ದಾಟಲು ಅಸಾಧ್ಯವಾದ ಸಾಗರ. ಅವನು ತನ್ನ ಸಹೋದರ ಲಕ್ಷ್ಮಣನನ್ನು ಪರಿಹಾರಕ್ಕಾಗಿ ಕೇಳಿದನು. ಲಕ್ಷ್ಮಣನು ಅವನಿಗೆ ಹತ್ತಿರದ ಮಹರ್ಷಿ ಬದಕಲ್ಬ ಮುನಿಯ ಆಶ್ರಮಕ್ಕೆ ಭೇಟಿ ನೀಡುವಂತೆ ಸಲಹೆ ನೀಡಿದನು. ಋಷಿಯು ರಾಮನಿಗೆ ವಿಜಯ ಏಕಾದಶಿಯ ವ್ರತವನ್ನು ಪೂರ್ಣ ಭಕ್ತಿಯಿಂದ ಆಚರಿಸುವಂತೆ ಸಲಹೆ ನೀಡಿದನು. ಋಷಿಯ ಸಲಹೆಯನ್ನು ಅನುಸರಿಸಿ ರಾಮ, ಲಕ್ಷ್ಮಣ ಮತ್ತು ಇಡೀ ಸೈನ್ಯವು ಉಪವಾಸವನ್ನು ಆಚರಿಸಿತು. ಅವರ ತಪಸ್ಸಿಗೆ ಮೆಚ್ಚಿದ ವಿಷ್ಣು ಅವರಿಗೆ ಸಮುದ್ರವನ್ನು ದಾಟುವ ದಾರಿಯನ್ನು ಮತ್ತು ನೀಡಿದನು. ಅವರು ರಾಮಸೇತುವನ್ನು ಯಶಸ್ವಿಯಾಗಿ ನಿರ್ಮಿಸಿದರು, ಸಾಗರವನ್ನು ದಾಟಿದರು ಮತ್ತು ಅಂತಿಮವಾಗಿ ರಾಕ್ಷಸ ರಾಜ ರಾವಣನನ್ನು ಸೋಲಿಸಿದರು. ಅಂದಿನಿಂದ ಈ ದಿನವನ್ನು ವಿಜಯ ದಿನವೆಂದು ಆಚರಿಸುತ್ತೇವೆ. ಅದಕ್ಕೋಸ್ಕರ ಇದು ವಿಜಯ ಏಕಾದಶಿ ಅಂತ ಹೆಸರು ಬಂದಿದೆ. ನಾವು ಈ ಏಕಾದಶಿಯನ್ನು ಸಂಪೂರ್ಣವಾಗಿ ಆಚರಿಸಿದರೆ ನಾವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಜಯ ಸಾಧಿಸಲು ನಮಗೆ ಈ ಏಕಾದಶಿ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ನಾವು ಈ ವಿಜಯ ಏಕಾದಶಿಯನ್ನು ಸಂಪೂರ್ಣವಾಗಿ ಭಕ್ತಿಯಿಂದ ಆಚರಿಸಬೇಕು. ಇನ್ನು ಏಕಾದಶಿಯನ್ನು ಹೇಗೆ ಆಚರಿಸೋದು, ಉಪವಾಸ, ಪೂಜಾ ವಿಧಾನ ಏನಂತಂದರೆ, ಕಲಶ ಸ್ಥಾಪನೆ ಮಾಡಬೇಕು. ಏಕಾದಶಿಯ ಮುನ್ನಾ ದಿನದಂದು ನೀರು ಮತ್ತು ಮಾವಿನ ಎಲೆಗಳಿಂದ ತುಂಬಿದ ಕಲಶವನ್ನು ಇರಿಸಿ ಅದರ ಕೆಳಗೆ 7 ಬಗೆಯ ಧಾನ್ಯಗಳನ್ನು ಇರಿಸಬೇಕು. ವಿಷ್ಣು ಪೂಜೆಯನ್ನು ಮಾಡಬೇಕು. ಕಲಶದ ಮೇಲೆ ವಿಷ್ಣು ಅಥವಾ ರಾಮನ ವಿಗ್ರಹವನ್ನು ಇರಿಸಿ ಹಳದಿ ಹೂವುಗಳು, ತುಳಸಿ ಮತ್ತು ಹಣ್ಣುಗಳನ್ನು ಅರ್ಪಿಸಬೇಕು. ಉಪವಾಸ ಹೆಂಗಂತಂದರೆ, ದಿನವಿಡೀ ಕಟ್ಟುನಿಟ್ಟಿನ ಉಪವಾಸ ಅಥವಾ ನಮ್ಗೆ ಸಾಧ್ಯ ಆಗಿದ್ದರೆ ಫಲಹಾರವನ್ನು ಸೇವಿಸಿ ಆಚರಿಸಬೇಕು. ರಾತ್ರಿಯಲ್ಲಿ ಜಾಗರಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸುತ್ತಾ ಅಥವಾ ರಾಮಾಯಣವನ್ನು ಓದುತ್ತಾ ಎಚ್ಚರವಾಗಿ ಜಾಗರಣೆ ಮಾಡಬೇಕು. ಪಾರಣೆಯನ್ನು ದ್ವಾದಶಿಯಂದು ಬೆಳಗ್ಗೆ ಬ್ರಾಹ್ಮಣರಿಗೆ ಕಲಶವನ್ನು ದಾನ ಮಾಡಿ ಮತ್ತು ನಂತರ ನಿಮ್ಮ ಉಪವಾಸವನ್ನು ನಾವು ಮುರಿಬೇಕು. ಈ ರೀತಿ ವಿಜಯ ಏಕಾದಶಿಯನ್ನು ಆಚರಿಸಬೇಕು. ಈ ವಿಜಯ ಏಕಾದಶಿ ಆಚರಣೆಯಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅದಕ್ಕೆ ನಾಳೆ ಬರೋ ವಿಜಯ ಏಕಾದಶಿಯನ್ನು ಸಂಪೂರ್ಣವಾಗಿ ಭಕ್ತಿಯಿಂದ ರಾಮದೇವರ ಸ್ಮರಣೆ ಮಾಡ್ತಾ ಆಚರಿಸಬೇಕು. ಇದು ಒಂದು ವಿಡಿಯೋದಲ್ಲಿ ಹೇಳಬೇಕಂತ ಅನ್ನಿಸ್ತಿತ್ತು, ಅದಕ್ಕೆ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮೂಲಕ ಹೇಗಿದೆ ಅಂತ ತಿಳಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.